ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ. ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ. ಏನಾದರೂ ಅನಾಹುತ ಆಗಿದೆಯೋ ಏನೋ. ಸಮಾಜದಲ್ಲಿ ಹೆಣ್ಮಕ್ಕಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ. ನನ್ನ ಮಗಳ ಮುಂದಿನ ಭವಿಷ್ಯ ಹೇಗಪ್ಪ? ಇಷ್ಟೆಲ್ಲ ಓದಿ ಒಳ್ಳೆ ರ್ಯಾಂಕ್ ಬರಲಿಲ್ಲ ಅಂದರೆ ಏನು ಮಾಡೋದು? ಎಜುಕೇಷನ್ ಏನೋ ಕಂಪ್ಲೀಟ್ ಆಗಿದೆ, ಬಟ್ ಕೆಲಸನೇ ಸಿಗ್ತಿಲ್ವಲ್ಲ. ಹೀಗೆ ಆದರೆ ಮುಂದಿನ ಜೀವನ ಹೇಗೆ ಮಾಡೋದು? ಈ ಥರ ಎಷ್ಟು ಸಾರಿ ನಮ್ಮ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಬಂದು ಹೋಗ್ತಾವೋ ಆ ದೇವರಿಗೇ ಗೊತ್ತು. ಇವನ್ನೇ ನೆಗೆಟಿವ್ ಥಾಟ್ಸ್ ಅನ್ನೋದು. ಬನ್ನಿ, ನಕಾರಾತ್ಮಕ ವಿಚಾರಗಳ ಸಂತೆಯಲ್ಲಿ ಒಂದು ಅರ್ಥಪೂರ್ಣವಾದ ಜರ್ನಿ ಮಾಡೋಣ. ನೆಗೆಟಿವ್ ಥಾಟ್ಸ್ ಯಾಕೆ ಬರ್ತವೆ? ಥಾಟ್ಸ್ ಅಂದರೆ ಏನು? ನೆಗೆಟಿವ್ ಥಾಟ್ಸ್ ಕಂಟ್ರೋಲ್ ಮಾಡೋದು ಹೇಗೆ? ನೆಗೆಟಿವ್ ಥಾಟ್ಸ್ ನಿಜವಾಗಿಯೂ ಕೆಟ್ಟದ್ದ? ನೆಗೆಟಿವ್ ಥಾಟ್ಸ್ಗೆ ಪರಿಹಾರ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ. ನಕಾರಾತ್ಮಕ ಆಲೋಚನೆಗಳು ಯಾಕೆ ಬರುತ್ತವೆ? ಕೆಟ್ಟ ವಿಚಾರಗಳು ಬರೋದಕ್ಕೆ ಹಲವು ಕಾರಣಗಳಿವೆ. ಪರಿಸ್ಥಿತಿ, ಘಟನೆಗಳು, ತಪ್ಪು ತಿಳುವಳಿಕೆ, ಹೀಗೆ ಸಾಕಷ್ಟು ವಿಷಯಗಳು ನಮ್ಮಲ್ಲಿ ನಕಾರಾತ್ಮಕ ಯೋಚನೆಗಳು ಬರುವಂತೆ ಮಾಡುತ್ತವೆ. ನಮ್ಮ ಇಷ್ಟಕ್ಕೆ ವಿರುದ್ಧವಾದ ಎಲ್ಲ ಯೋಚನೆಗಳು ಒಂದು ರೀತಿಯಲ್ಲಿ ನಮಗೆ ನಕಾರಾತ್ಮಕ ವಿಚಾರಗಳೇ. ಅದು ಸರಿ, ನೆಗೆಟಿವ್ ಥಾಟ್ಸ್ಗಿಂತ ಮುಂಚೆ ಥಾಟ್ಸ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯೋಚನೆಗಳು, ಥಾಟ್ಸ್ ಅಂದರೆ ಏನು? ಒಂದು ಸಿಂಪಲ್ ಆದ ಪ್ರಯೋಗ ಮಾಡೋಣವಾ? ಓಕೆ, ನಾನೀಗ ಏನೋ ಹೇಳ್ತೀನಿ, ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಲ್ಲಿ ಆ ವಿಚಾರ ಹೇಗೆ ಬರುತ್ತೆ ಅನ್ನೋದನ್ನು ಜಸ್ಟ್ ನೋಡಿ. ರೆಡಿ? ಓಕೆ. ನೀರು, ಮಾವಿನ ಹಣ್ಣು, 500 ರೂಪಾಯಿ ನೋಟು. ಓಕೆ, ಕಣ್ಬಿಡಿ. ಈ ಪ್ರಯೋಗದಲ್ಲಿ ನಿಮ್ಮ ಗಮನಕ್ಕೆ ಬಂದ ವಿಷಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಥಾಟ್ ಅಂದರೆ ಏನು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಬೇಕು ಅಂತ ಈ ಪ್ರಯೋಗ ಮಾಡಿದೆ. ಕೇಳಿ, ಯಾವುದೇ ವಿಚಾರ ನಮ್ಮ ತಲೆಯಲ್ಲಿ ಬರಬೇಕು ಅಂದರೆ ಮೊದಲು ನಮಗೆ ಭಾಷೆ ಬರಬೇಕು. ಎಸ್, ವಿದೌಟ್ ಲ್ಯಾಂಗ್ವೇಜ್ ದೇರ್ ಈಸ್ ನೋ ಥಾಟ್. ಕನ್ಫರ್ಮ್ ಆಗಬೇಕಂದ್ರೆ ಆಗಲೇ ಮಾಡಿರೋ ಪ್ರಯೋಗವನ್ನು ರಿಪೀಟ್ ಮಾಡಿ, ಆದರೆ ಭಾಷೆಯನ್ನು ಬಳಸಬೇಡಿ. ಲ್ಯಾಂಗ್ವೇಜ್ ಇಲ್ಲದೆ ಥಾಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಭಾಷೆಯ ಮೂಲಕ ಕಲ್ಪನೆ, ಕಲ್ಪನೆಯಿಂದ ವಿಚಾರ ಹುಟ್ಟೋದು. ಮಾತನಾಡದೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಲ್ಪನೆ ಇಲ್ಲದ ವಿಚಾರಗಳು ಹುಟ್ಟಲ್ಲ. ಇವೆಲ್ಲವೂ ಇದ್ರೇ ವಿಚಾರ. ನಕಾರಾತ್ಮಕ ಆಲೋಚನೆಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ? ಆಲೋಚನೆಗಳು ನಮ್ಮ ಬ್ರೈನ್ ಎಷ್ಟೊಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನು ತೋರಿಸೋ ಟೂಲ್ ಇದ್ದಂತೆ. ಒಂದು ವೇಳೆ ತಲೆಯಲ್ಲಿ ವಿಚಾರಗಳೇ ಬರ್ತಿಲ್ಲ ಅಂದರೆ ನೀವು ಆರೋಗ್ಯವಾಗಿಲ್ಲ ಅಂತ ಅರ್ಥ. ವಿಚಾರಗಳು ವಿಚಾರಗಳಷ್ಟೇ. ಅವುಗಳನ್ನು ಒಳ್ಳೆಯ ವಿಚಾರಗಳು ಮತ್ತು ಕೆಟ್ಟ ವಿಚಾರಗಳು ಅಂತ ಡಿವೈಡ್ ಮಾಡೋದು ನಾವೇ. ಒಳ್ಳೆಯದು ಕೆಟ್ಟದ್ದು ಅಂತ ಇರೋದಿಲ್ಲ. ನಮ್ಮ ಇಚ್ಛೆಗೆ, ನಮ್ಮ ಸರ್ವೈವಲ್ಗೆ ವಿರುದ್ಧವಾದ ಆಲೋಚನೆಗಳನ್ನು ನೆಗೆಟಿವ್ ಥಾಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಶಾಂತವಾಗಿ ಕೂತ್ಕೊಂಡು ಬ್ರೈನ್ನಲ್ಲಿ ಏನು ಥಾಟ್ಸ್ ಬರ್ತಿದೆ ಜಸ್ಟ್ ವಾಚ್. ನೀವು ಆ ವಿಚಾರಗಳ ಜೊತೆಗೆ ಬೆರೆತು ಹೋಗಿದ್ದೀರಿ, ಆದ್ದರಿಂದ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ಟ್ರೈನ್ ಹೋಗ್ತಾ ಇದ್ದರೆ ಅದನ್ನು ಹೊರಗಡೆ ಕುಳಿತು ನೋಡುವವನಿಗೆ ಆ ಟ್ರೈನ್ ಹೇಗೆ ಮೂವ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಕುಳಿತು ಟ್ರಾವೆಲ್ ಮಾಡೋನಿಗೆ ಗೊತ್ತಾಗಲ್ಲ. ಇದು ಹಾಗಾಗಿ ಅಬ್ಸರ್ವ್ ಮಾಡಿ. ನೆಗೆಟಿವ್ ಥಾಟ್ಸ್ ತಾನಾಗೇ ಹೊರಟು ಹೋಗುತ್ತವೆ. ಪಾಸಿಟಿವ್ ಮೈಂಡ್ಸೆಟ್ ಬೆಳೆಸಿಕೊಳ್ಳಿ. ಹುಟ್ಟಿದಾಗ ಏನನ್ನೂ ತೆಗೆದುಕೊಂಡು ನಾವು ಈ ಭೂಮಿಗೆ ಬಂದಿಲ್ಲ. ಸಾಯೋವಾಗಲೂ ಅಷ್ಟೇ, ಯಾವುದನ್ನೂ ಇಲ್ಲಿಂದ ತಗೊಂಡು ಹೋಗಲ್ಲ. ಏನೇ ಪಡ್ಕೊಂಡ್ರು ಕಳ್ಕೊಂಡ್ರು ಅದು ಇಲ್ಲಿಯದೇ. ವಿ ಹ್ಯಾವ್ ಕಮ್ ಟು ದಿಸ್ ಅರ್ತ್ ಆ್ಯಸ್ ಗೆಸ್ಟ್ಸ್. ಯೋಚನೆಗಳು ಹರಿಯುವ ನೀರಿನ ಥರ. ಅವುಗಳನ್ನು ಹಿಡಿದಿಟ್ಕೊಂಡ್ರೆ ನೀರು ಕೊಳೆಯುವ ರೀತಿ ಅವು ಕೊಳೆತು ವಾಸನೆ ಬರೋಕ್ಕೆ ಶುರುವಾಗುತ್ತವೆ. ಜಸ್ಟ್ ಲೀವ್ ಇಟ್. ನೆಗೆಟಿವ್ ಥಾಟ್ಸ್ ಕೆಟ್ಟದ್ದ? ಮನುಷ್ಯ ಇವತ್ತಿಷ್ಟೊಂದು ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ಗಳೇ ಕಾರಣ. ಮನುಷ್ಯ ಹೊಟ್ಟೆ ಪಾಡಿಗಾಗಿ ಬೇಟೆಯಾಡೋದನ್ನು ಕಲೀಲಿಲ್ಲ. ತನ್ನ ಪ್ರಾಣ ಉಳಿಸಿಕೊಳ್ಳಲು ಮೊದಲು ಬೇಟೆಯಾಡೋದನ್ನು ಕಲಿತದ್ದು. ನೆಗೆಟಿವ್ ಥಾಟ್ಸ್ ಅಂದು ಆತನ ಅಸ್ತಿತ್ವ ಜೀವಂತವಾಗಿರಲು ಸಹಾಯ ಮಾಡಿತ್ತು. ಸಿಕ್ಕಾಪಟ್ಟೆ ಕುಡಿದು ನಾನು ಹೆವಿ ಡ್ರೈವರ್, ನಂಗೆ ಡ್ರೈವ್ ಗೊತ್ತು, ಡೋಂಟ್ ವರಿ ಅಂದ್ಕೊಂಡು ಗಾಡಿ ಹೊಡೆದ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆಯೇ ಹೆಚ್ಚು. ಒಂದು ಕ್ಷಣ ನಾನು ಕುಡ್ದಿದ್ದೀನಿ, ಡ್ರೈವ್ ಮಾಡಿದ್ರೆ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗೋದ್ರೆ ಏನು ಮಾಡೋದು ಅಂತ ನೆಗೆಟಿವ್ ಥಾಟ್ ಅವನ ಮನಸ್ಸಲ್ಲಿ ಬಂದರೆ ಜೀವ ಉಳಿಯುತ್ತೆ. ಇದು ಆತನಿಗೆ ಒಳ್ಳೆಯದಲ್ವಾ? ನಾನು ತುಂಬ ಓದಿದ್ದೀನಿ, 100% ರ್ಯಾಂಕ್ ಬರುತ್ತೆ ಅಂತ ಓವರ್ ಕಾನ್ಫಿಡೆಂಟ್ ಆಗಿದ್ದರೆ ಎಕ್ಸಾಮ್ ಟೈಮಲ್ಲಿ ತೊಂದರೆ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಇದೆ, ರ್ಯಾಂಕ್ ಬರದೇ ಹೋದರೆ ಮುಂದಿನ ಜೀವನ ಕಷ್ಟ ಆಗುತ್ತೆ ಅಂತ ನೆಗೆಟಿವ್ ಆಗಿ ಯೋಚಿಸಿದ್ರೆ ಇನ್ನೂ ಆ್ಯಕ್ಟಿವ್ ಆಗಿ ಸ್ಟಡಿ ಮಾಡಬಹುದು. ಇವನ್ನೆಲ್ಲ ನೋಡಿದರೆ ಏನು ಅನಿಸುತ್ತೆ? ನೆಗೆಟಿವ್ ಥಾಟ್ಸ್ ಒಳ್ಳೆಯದಾ ಕೆಟ್ಟದ್ದಾ? ನೀವೇ ಯೋಚಿಸಿ ಕಮೆಂಟ್ನಲ್ಲಿ ತಿಳಿಸಿ.
ನಕಾರಾತ್ಮಕ ಆಲೋಚನೆಗಳಿಗೆ ಅಥವಾ ನೆಗೆಟಿವ್ ಥಾಟ್ಸ್ಗೆ ಪರಿಹಾರ ಏನು? ಹುಡುಗಿ ಕೈಕೊಟ್ಲು, ಬಾರಿಗೆ ಹೋಗಿ ಎಣ್ಣೆ ಹುಯ್ಕೊಂಡು ಮನಸ್ಸಿನ ನೋವನ್ನು ಕಡಿಮೆ ಮಾಡ್ಕೋತೀನಿ. ಫ್ಯಾಮಿಲಿ ಟೆನ್ಷನ್ ಮಗ, ದಿನಾಗೋಳು ಸಾಕಾಗಿ ಹೋಗಿದೆ, ದುಡ್ಡಿಲ್ಲದೆ ಜೀವನ ಮಾಡೋದು ತುಂಬ ಕಷ್ಟ. ಹೀಗೆ ನೆಗೆಟಿವ್ ಥಾಟ್ಸ್ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೇ ಇರ್ತವೆ. ಪರಿಹಾರ ಸಮಸ್ಯೆಯ ಒಳಗೇ ಅಡಗಿದೆ. ಸಿನಿಮಾ ನೋಡಿ ಜೀವನ ಹಾಗೇ ಇದೆ ಅಂದ್ಕೊಳ್ಳೋ ಮಹಾ ಬುದ್ಧಿವಂತರಿಂದ, ಇನ್ನೊಬ್ಬರನ್ನ ನೋಡಿ ಅವರಂತೆ ನಾನು ದುಡ್ಡು ಗಳಿಸ್ಬೇಕು, ಶೋ ಆಫ್ ಮಾಡಬೇಕು ಅಂದ್ಕೊಳ್ಳೋದ್ರಿಂದ, ನನ್ನ ಕಷ್ಟ ಎಲ್ಲಕ್ಕಿಂತ ದೊಡ್ಡದು ಅಂದ್ಕೊಳ್ಳೋದ್ರಿಂದ ಪರಿಹಾರ ಸಿಕ್ಕೋದಿಲ್ಲ. ಪ್ರಾಕ್ಟಿಕಲ್ ಆಗಿರೋದನ್ನು ಮೊದಲು ಕಲಿಬೇಕು. ಹುಡುಗಿ ಕೈ ಕೊಟ್ಟರೆ ಸಿನಿಮಾದಲ್ಲಿ ತೋರಿಸೋ ಥರ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಬಾರಲ್ಲಿ ಕೂತು ಕುಡಿಯೋದಲ್ಲ. ಅವಳು ಕೈ ಕೊಡೋ ಮುಂಚೆ ನಿನಗೆ ಯಾವುದೇ ನೋವುಗಳೇ ಇರಲಿಲ್ವಾ? ಅವನು ಹೇಗೆ ಸಾಲ್ವ್ ಮಾಡಿಕೊಂಡೆ ಯೋಚಿಸು. ಈ ಸೊಸೈಟಿ ನಮಗೆ ಒಂದಿಲ್ಲ ಒಂದು ವಿಚಾರಗಳನ್ನೇ ಮಾರಾಟ ಮಾಡ್ತಿದೆ. ನೀನು ಕುರೂಪಿ, ಫೇರ್ನೆಸ್ ಕ್ರೀಮ್ ತಗೋ, ಬೆಳ್ಳಗಾಗ್ತೀಯ. 6 ಪ್ಯಾಕ್ಸ್ ಇಲ್ಲದೆ ಇದ್ದರೆ ಅವನು ಆರೋಗ್ಯವಂತನೇ ಅಲ್ಲ. ದೊಡ್ಡ ಮನೆ, ಕಾರು, ಸಾಕಷ್ಟು ದುಡ್ಡು, ಅಧಿಕಾರ, ನೇಮ್, ಫೇಮ್ ಇಲ್ಲದೆ ನೀನೇನೂ ಅಲ್ಲ. ಇದು ಇಂದಿನ ಸಮಾಜ ನಮಗೆ ಹೇಳ್ಕೊಡ್ತಿರೋ ಪಾಠ. ಇದರಲ್ಲಿ ನಮಗೆ ಎಷ್ಟು ಲಾಭ ಇದೆಯೋ ನನಗೆ ಗೊತ್ತಿಲ್ಲ. ಈ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬೋದ್ರಿಂದ ಸೊಸೈಟಿಗಂತೂ ಲಾಭ ಖಂಡಿತ ಇದೆ. ಇದನ್ನೆಲ್ಲ ಪಡ್ಕೊಂಡಿರೋ ಮಹಾನುಭಾವರು ಪ್ರತಿಕ್ಷಣ ಸಂತೋಷವಾಗಿ, ನೆಮ್ಮದಿಯಾಗಿ, ನಕಾರಾತ್ಮಕ ಯೋಚನೆಗಳಿಲ್ಲದೆ ಹಾಯಾಗಿ ಬದುಕ್ತಿದ್ದಾರಾ? ಖಂಡಿತ ಇಲ್ಲ. ಕಷ್ಟ ಸುಖ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಕಷ್ಟ ಪಡದೆ ಸುಖದ ಬೆಲೆ ಗೊತ್ತಾಗಲ್ಲ. ಕಳ್ಕೊಂಡವನಿಗೆ ಗೊತ್ತು ಕಳೆದುಕೊಂಡದ್ದು ಎಷ್ಟೊಂದು ವ್ಯಾಲ್ಯೂಯೇಬಲ್ ಅಂತ. ಇರುವುದನ್ನು ಇದ್ದಂತೆ ಸ್ವೀಕರಿಸುವ, ಸರಳವಾಗಿ ಜೀವಿಸುವ ಕಲೆಯನ್ನು ರೂಢಿಸಿಕೊಂಡರೆ ಸಾರ್ಥಕ ಬದುಕಿನ ಬಾಗಿಲಿಗೆ ಹೆಜ್ಜೆ ಇಡುವ ಪ್ರಯತ್ನ ಮಾಡಬಹುದು. ರಿಲ್ಯಾಕ್ಸ್, ಬಿ ಹ್ಯಾಪಿ. ಎವ್ರಿಥಿಂಗ್ ಈಸ್ ಜಸ್ಟ್ ಅ ಮೂಮೆಂಟ್. ಬರುತ್ತೆ ಹೋಗುತ್ತೆ. ವಾಚ್ ಇಟ್. ಡೋಂಟ್ ಥಿಂಕ್ ಟೂ ಮಚ್. ಬದುಕು ಖಾಲಿ ಹಾಳೆ. ನೀವು ಅದರಲ್ಲಿ ಏನನ್ನ ಬರ್ಕೋತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ತಂದರೂ ನಾನು ಮಾಡಿರೋ ಪ್ರಯತ್ನ ಸಾರ್ಥಕ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಬಿ ಹ್ಯಾಪಿ. ಟೇಕ್ ಕೇರ್. ಬಾಯ್.